ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಈ ಫೇವರಿಸಮ್ ಅಥವಾ ಒಬ್ಬರ ಪರವಾಗಿ ಕೆಲವೊಂದಷ್ಟು ಗೇಮ್ಗಳನ್ನು ಫ್ರೇಮ್ ಮಾಡುವಂತಹ ಆಟಾಟೋಪಗಳು ನಡೆಯೋದು ಇದು ಮೊದಲು ಕೂಡ ಅಲ್ಲ, ಇದು ಈಗ ಕೂಡ ಅಲ್ಲ, ಅಥವಾ ಇದು ಇಲ್ಲಿಗೆ ಮುಗೀತು ಅಂತಲೂ ಕೂಡ ಅಲ್ಲ. ಈ ರೀತಿ ಸಾಕಷ್ಟು ಸಲ ಆಗಿದೆ. ಇಲ್ಲಿ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಒಂದು ಈ ನ್ಯಾಯ ಇಲ್ಲದಂತಹ ಅನ್ಯಾಯಕಾರಿ ಒಂದು ಗೇಮನ್ನು ಮಾಡಲಾಗಿದೆ. ಬಹುಶಃ ನಿನ್ನೆಯ ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ಬಹುಶಃ ಸಾಕಷ್ಟು ಜನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಅರ್ಥ ಆಗುತ್ತೆ. ನೋಡಿ, ಹತ್ತಿರದಿಂದ ನಾವು ನೋಡೋದ್ರಿಂದ ಈ ಫ್ರೇಮ್ಗಳು ನಮಗೆ ಗೊತ್ತಾಗೋದಿಲ್ಲ. ನೋಡುವಂಥವರು ಕಣ್ಮುಚ್ಕೊಂಡು ನೋಡ್ತೀವಿ. ಆದರೆ ದೂರದಿಂದ ಲಾಂಗ್ ಶಾಟ್ನಿಂದ ಈ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಹುಶಃ ಇಲ್ಲಿ ಮಾರ್ಕ್ ಮಾಡಿರುವಂತಹ ಅಷ್ಟೋ ಫೋಟೋಸ್ಗಳನ್ನು ನೋಡಿದ್ರೆ ನಾನೇನೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಏನಾಯಿತು ಏನು ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗ್ತದೆ. ಆದರೂ ಕೂಡ ಎಕ್ಸ್ಪ್ಲೇನ್ ಮಾಡದೇ ಇದ್ದರೆ ತಪ್ಪಾಗ್ತದೆ. ಹಾಗಾಗಿ ಇಲ್ಲಿ ಯಾವ ರೀತಿ ಫೇವರಿಸಮನ್ನು ಮಾಡಲಾಗಿದೆ, ಯಾವ ರೀತಿ ಮೋಸವನ್ನು ಮಾಡುವಂಥ ಕೆಲಸವನ್ನು ಗಿಲ್ಲಿಗೆ ಮಾಡಿದ್ರು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ನಲ್ಲಿ ಈ ಟಾಸ್ಕ್ಗಳನ್ನು ಫ್ರೇಮ್ ಮಾಡೋರು ಕೆಲವು ಸಲ ಕಾಮನ್ ಸೆನ್ಸನ್ನು ಮರೆತು ಬಿಡ್ತಾರೆ. ಅದೇ ರೀತಿ ನಿನ್ನೆಯೂ ಕೂಡ ಆಗಿದೆ. ನಿನ್ನೆ ನಡೆದಂತಹ ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಧನುಷ್ ನಡುವೆ ಒಂದು ಟಫ್ ಕಾಂಪಿಟೇಷನ್ ನಡೀತು. ಕೊಂಚದಲ್ಲಿ ಕೇವಲ 10ರಿಂದ 15 ಸೆಕೆಂಡ್ನ ಅಂತರದಲ್ಲಿ ಧನುಷ್ ಗೆಲ್ತಾರೆ, ಗಿಲ್ಲಿ ಸೋಲ್ತಾರೆ. ಆದರೆ ಇದಕ್ಕೂ ಮುನ್ನ ಸಾಕಷ್ಟು ಮಿಸ್ಟೇಕ್ಗಳು ನಡೆದಿತ್ತು ಅನ್ನೋದನ್ನು ಈ ಫೋಟೋಸ್ ಸಾರಿ ಹೇಳ್ತಾ ಇದೆ. ಬಹುಶಃ ಇಲ್ಲಿ ನಾನು ಗೇಮನ್ನು ಕಂಪ್ಲೀಟ್ ಆರಂಭದಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಒಂದು ಈ ಸೂಚನೆ ಬರ್ತದೆ ಬಿಗ್ ಬಾಸ್ನಿಂದ. ಏನು, ಈಗ 2 ಕೊಳವೆಯ ರೀತಿಯಾದಂತಹ ಒಂದು ಸುರಂಗವನ್ನು ನಿರ್ಮಾಣ ಮಾಡಲಾಗಿದೆ. 2 ಸುರಂಗ, ಒಂದು ನೀಲಿ ಬಣ್ಣದ್ದು, ಇನ್ನೊಂದು ಯೆಲ್ಲೋ ಬಣ್ಣದ್ದು ಸುರಂಗ. ಈ ಸುರಂಗಕ್ಕೆ ಬೇಲಿಯನ್ನು ನಿರ್ಮಿಸಬೇಕು. ಅದಕ್ಕೆ ಕೋಲನ್ನು ಬಿಗ್ ಬಾಸೇ ಮೇಲ್ಗಡೆಯಿಂದ ಕೊಡ್ತಾರೆ. ಆ ರೀತಿ ಕೋಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಕೋಲನ್ನು ಆ ಸುರಂಗಕ್ಕೆ ಅಡ್ಡಲಾಗಿ ಚುಚ್ಚಬೇಕು. ಪೈಪನ್ನು ಅಡ್ಡಲಾಗಿ ಚುಚ್ಚಬೇಕು. ಆ ಕಡೆ ಈ ಕಡೆ ಚುಚ್ಚಬೇಕು. ಅದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಸ್ಪರ್ಧಿಗಳು, ಈ ಕಾಂಪಿಟೇಟರ್ಸ್ಗಳು ಗಿಲ್ಲಿ ಮತ್ತು ಧನುಷ್ ಇಬ್ಬರು ಕೂಡ ಪಾಸ್ ಆಗಲಿಕ್ಕೂ ಕೂಡ ಒದ್ದಾಡಬೇಕು, ಕಷ್ಟ ಆಗಬೇಕು, ಆ ರೀತಿ ಚುಚ್ಚಬೇಕು ಅಂತೇಳಿ. ಇಲ್ಲಿ ಆರಂಭದಲ್ಲೇ ಒಂದು ಮಿಸ್ಟೇಕ್ ಆಗುತ್ತೆ. ಏನು, ನಿಲ್ಲುವಂಥ ಪೊಸಿಷನ್ನಲ್ಲಿ ಮಿಸ್ಟೇಕ್ ಆಗುತ್ತೆ. ಅಶ್ವಿನಿ ಗೌಡ ರಾಶಿಕಾಗೆ ಜಾಗ ಸಿಗದೇ ಇರೋ ರೀತಿಯಲ್ಲಿ ನಿಲ್ತಾರೆ ಮತ್ತು ಕೈಯನ್ನು ಹಾಕ್ತಾ ಇರ್ತಾರೆ. ಆದರೂ ಕೂಡ ಸಾಕಷ್ಟು ಸಲ ನಿಯಮವನ್ನು ಉಲ್ಲಂಘಿಸ್ತಾರೆ, ಅದು ಬೇರೆ ವಿಚಾರ. ಜೊತೆಗೆ ರಾಶಿಕಾ ಗೌಡ ಎಲ್ಲಿಂದ ಈ ಪೈಪನ್ನು ಕಲೆಕ್ಟ್ ಮಾಡಿ ತೆಗೆದುಕೊಂಡು ಹೋಗಿ ಧನುಷ್ ಅವರ ಸುರಂಗಕ್ಕೆ ಚುಚ್ಚಬೇಕಲ್ವಾ. ಯಾಕೆಂತ ಹೇಳಿದ್ರೆ ರಾಶಿಕಾ ಗಿಲ್ಲಿ ಪರವಾಗಿ ಆಡ್ತಿರ್ತಾರೆ, ಅಶ್ವಿನಿ ಗೌಡ ಧನುಷ್ ಪರವಾಗಿ ಆಟ ಆಡ್ತಿರ್ತಾರೆ. ರೂಲ್ಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಶ್ವಿನಿ ಗೌಡ ಧನುಷ್ ಪರವಾಗಿ ಆಡೋದ್ರಿಂದ ಅವರು ಪೈಪನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಈ ನೀಲಿ ಬಣ್ಣದ ಸುರಂಗಕ್ಕೆ ಚುಚ್ಚಬೇಕು. ಗಿಲ್ಲಿಗೆ ಅಡ್ಡ ಆಗುವಂತೆ ಚುಚ್ಚಬೇಕು. ಅಟ್ ದಿ ಸೇಮ್ ಟೈಮ್ ರಾಶಿಕಾ ಪೈಪನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಯೆಲ್ಲೋ ಬಣ್ಣದ ಸುರಂಗಕ್ಕೆ ಧನುಷ್ ಅವರಿಗೆ ಅಡ್ಡ ಆಗುವಂತೆ ಚುಚ್ಚಬೇಕು. ಬಟ್ ಈ ಡಿಸ್ಟೆನ್ಸನ್ನು ಗಮನಿಸಿ. ಅಶ್ವಿನಿ ಗೌಡಗಿದ್ದಂಥ ಡಿಸ್ಟೆನ್ಸು ಮತ್ತು ರಾಶಿಕಾಗೆ ಇದ್ದಂಥ ಡಿಸ್ಟೆನ್ಸನ್ನು ಗಮನಿಸಿ. ಹೆಚ್ಚು ಕಡಿಮೆ 2-3 ಅಡಿಗಳ ಡಿಫ್ರೆನ್ಸ್ ಇದೆ. ಎಲ್ಲಿ, ಆರಂಭದ ಪಾಯಿಂಟ್ನಲ್ಲಿ. ಅದು ಅಂತ್ಯಕ್ಕೆ ಹೋಗುವಾಗ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೀವೇ ಯೋಚನೆ ಮಾಡಿ. ನೋಡಿ, ಇಲ್ಲಿ ಬಂದು ಪೈಪ್ ಬೀಳುತ್ತೆ. ಇಲ್ಲಿಂದ ಅದು ಹೋಗಿ ಇವರು ಇಡಬೇಕಾಗಿದ್ದಲ್ಲಿಗೆ ಈ ಯೆಲ್ಲೋ ಬಣ್ಣಕ್ಕೆ. ಯೆಲ್ಲೋ ಬಣ್ಣದಿಂದ ಇರುವಂತಹ ದೂರ, ಯೆಲ್ಲೋ ಬಣ್ಣದಿಂದ ಈ ಪೈಪ್ ಬರುವಂತಹ ದೂರ ಎಷ್ಟಿದೆ, ಆ ತುದಿಯಿಂದ ಈ ತುದಿಯವರೆಗೆ ಎಷ್ಟು ದೂರ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅನ್ನೋದನ್ನು ಬಹುಶಃ ನಿಮಗೆ ಇವಾಗ ಅರ್ಥ ಆಗ್ತಿರ್ಬೋದು ನೋಡ್ತಾ ಹೋದರೆ. ಇಷ್ಟು ದೊಡ್ಡ ಪಾರ್ಶಾಲಿಟಿಯನ್ನು ಮಾಡಲಾಯಿತು. ಆಯಿತಾ, ಇದು ಕೂಡ ಆಯಿತು, ಹೋಗಲಿ. ಇಲ್ಲಿ ನಂಬರ್ 1 ಮೋಸ. ಎಲ್ಲಿ ನಂಬರ್ 1 ಮೋಸ, ಇಲ್ಲಿ ಪೈಪ್ ಬಂದು ಬೀಳುವಂಥ ಹಂತದಲ್ಲಿ ಒಂದು ಮೋಸ ಆಯಿತು. ನಂಬರ್ 2 ಮೋಸ, ಆ ಪೈಪನ್ನು ತೆಗೆದುಕೊಂಡು ಹೋಗಿ ಹಾಕುವಂಥ ಸಂದರ್ಭದಲ್ಲಿ ನಂಬರ್ 2 ಮೋಸ. ಈಗ ನಂಬರ್ 3 ಮೋಸ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಪೈಪ್ಗಳನ್ನು ಹಾಕಿ ಆಯಿತು ಅಂತಲೇ ಇಟ್ಕೊಳ್ಳಿ. ಅಡ್ಡಂಬಡ್ಡ ಎಲ್ಲ ಹಾಕಿದ್ರು, ಅದನ್ನು ತೆಗೆದುಬಿಟ್ಟು ಒಂದು ದಾರಿಯನ್ನು ನಿರ್ಮಾಣ ಮಾಡಿಕೊಂಡು ಗಿಲ್ಲಿ ಮತ್ತು ಧನುಷ್ ಅವರು ಬಿಲ್ಲೆಯನ್ನು ಸಂಗ್ರಹಿಸಿ ಅದನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಜೋಡಿಸುವಂಥ ಸಂದರ್ಭದಲ್ಲಿ ಅದನ್ನು ಜೋಡಿಸಿ ನಂತರ ಅದನ್ನು ತೋರಿಸಿ ನಂತರ ಅದನ್ನು ಒಂದು ಬಿಗ್ ಬಾಸ್ನ ನಮ್ಮ ಲೋಗೋ ಇದೆಯಲ್ಲ ಅದನ್ನು ಆ ರೀತಿಯಲ್ಲಿ ಡಿಸೈನ್ ಮಾಡಬೇಕು ಅಂತ ಹೇಳಿತ್ತು. ಇಲ್ಲಿ ನೋಡಿ, ಅಲ್ಲೂ ಕೂಡ ಮೋಸ. ಅದನ್ನು ಕಲೆಕ್ಟ್ ಮಾಡಿ ಹೊರಗಡೆ ಬಂದ ಬಳಿಕ ಅದನ್ನು ಜೋಡಿಸುವಂಥ ಡಿಸ್ಟೆನ್ಸ್ ಇದೆ ನೋಡಿ, ಅಲ್ಲೂ ಕೂಡ ಮೋಸ ಆಯಿತು. ಗಿಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟು, ಇಷ್ಟು. ಧನುಷ್ಗಿದ್ದಂಥ ಡಿಸ್ಟೆನ್ಸ್ ಎಷ್ಟು, ಇಷ್ಟು. ಇಲ್ಲೂ ಕೂಡ ಮೋಸ. ಅಂದರೆ ಕಂಪ್ಲೀಟಾಗಿ ಮೋಸದಲ್ಲೇ ಈ ಟಾಸ್ಕ್ ಮುಗಿದು ಹೋಯಿತು ಅಂತಲೂ ಕೂಡ ಹೇಳ್ಬೋದು. ಈ ಕೆಲವರು ಹೇಳ್ಬೋದು, ಇಲ್ಲ ರೀ, ಅಲ್ಲಿಂದ ಅಲ್ಲಿಗೆ ಅಷ್ಟೇನು ದೂರ ಇಲ್ಲ, ಹತ್ತಿರ ಅಂತೇಳಿ. ನೋಡಿ,
ಒಂದು ಹೆಜ್ಜೆ ದೂರ ಆದ್ರೂ ಕೂಡ ಟಾಸ್ಕ್ ಮುಗಿಯುವಂಥ ವೇಳೆಗೆ ಎಷ್ಟು ಹೆಜ್ಜೆ ಆಗುತ್ತೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. 1 ಅಡಿ ಡಿಫ್ರೆನ್ಸ್ ಆದ್ರೂ ಕೂಡ, ಒಂದೇ ಒಂದು ಅಡಿ ಅಂತಲೇ ಇಟ್ಕೊಳ್ಳಿ, ಡಿಫ್ರೆನ್ಸ್ ಆದ್ರೂ ಕೂಡ ಟಾಸ್ಕ್ ಮುಗಿಯುವಂಥ ಹಂತಕ್ಕೆ ಎಷ್ಟು ಅಡಿ ಆಗ್ಬೋದು ಅದು ಲೆಕ್ಕ ಹಾಕ್ಕೊಳ್ಳಿ. ಹೇಗೆ ತಾನೇ ಈ ರೀತಿಯೆಲ್ಲ ಗೇಮ್ಗಳನ್ನು ಡಿಸೈನ್ ಮಾಡಿದಾಗ ಹೇಗೆ ಸಾನೆ ಅಲ್ಲಿ ಒಬ್ಬ ಸ್ಪರ್ಧಿ ಗೆಲ್ಲೋದಕ್ಕೆ ಸಾಧ್ಯ ಅಲ್ವಾ? ರಾಶಿಗೆ ಹಾಕುವಂತಹ ಪೈಪನ್ನ ಸುರಂಗನೂ ಕೂಡ ದೂರ, ಗೆಲ್ಲಿ ಹೋಗುವಂತಹ ಈ ಡಿಸ್ಟೆನ್ಸ್ ಏನಿದೆ ಅದು ಕೂಡ ದೂರ, ಎಲ್ಲ ರೀತಿಯಲ್ಲೂ ಕೂಡ ಫೇವರಿಸಮ್ಮು, ಪಾರ್ಶಿಯಾಲಿಟಿ. ಇನ್ನು ಗೆಲ್ಲು ಅಂದರೆ ಎಲ್ಲಿಂದ ಗೆಲ್ತಾನೆ? ಇದೇ ಸಮಸ್ಯೆ ಆಗ್ತಿರೋದು. ಇದೇ ಮೊದಲು ಕೂಡ ಆಗಿಲ್ಲ, ಈ ಹಿಂದೆನೂ ಕೂಡ ಅದೇ ರೀತಿ ಆಗಿತ್ತು. ಏನೋ ಒಂದು ವಸ್ತುವನ್ನು, ಪ್ರಾಪರ್ಟಿಯನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ಹಾಕಬೇಕು ಅಂತ ಹೇಳಿತ್ತು. ಆವಾಗಲೂ ಕೂಡ ಹಾಗೆ, ಅಲ್ಲೂ ಕೂಡ ಡಿಸ್ಟೆನ್ಸ್ನ ಒಂದು ನಿರ್ಧಾರ ಏನಿತ್ತು ಅದು ರಾಂಗ್ ಆಗಿತ್ತು. ಇಲ್ಲೂ ಕೂಡ ಹಾಗೆ ಆಗಿದೆ. ಈ ಗೇಮನ್ನು ಡಿಸೈನ್ ಮಾಡೋರು ಸ್ವಲ್ಪ ಯಾಮಾರಿದ್ರು ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಗೇಮ್ಗಳನ್ನು ಡಿಸೈನ್ ಮಾಡಬೇಕು ಮತ್ತು ಇಡುವಂಥ ಪೊಸಿಷನನ್ನು ನೀಟಾಗಿಡಬೇಕು. ನೋಡಿ, ಇದೇ ಪೈಪ್ ಬಂದು ಬೀಳುವಂಥ ಜಾಗವನ್ನು ಸೆಂಟರ್ ಮಾಡಿಕೊಂಡು ಅಲ್ಲಿಂದ ಸೇಮ್ ಡಿಸ್ಟೆನ್ಸ್ ಇಬ್ರಿಗೂ ಕೂಡ ಆಗೋ ರೀತಿಯಾಗಿ ಅಲ್ಲಿಂದ ವಾಪಸ್ ಅವರು ಆ ಬಿಲ್ಲೆಯನ್ನು ಸಂಗ್ರಹಿಸಿ ಜೋಡಿಸುವಂತಹ ಜಾಗನೂ ಕೂಡ ಒಂದೇ ಆಗಿ ಎಲ್ಲದೂ ಕೂಡ ಒಂದು ನೇರವಾಗಿ ಬಂದುಬಿಟ್ಟಿದ್ದರೆ ಒಂದು ಲೈನಲ್ಲಿ ಎಲ್ಲದೂ ಕೂಡ ಫಸ್ಟಿಗೆ ಒಂದು ಉದ್ದಕ್ಕಿರಬೇಕು ಟಾಸ್ಕ್ನ ಹಾಲು. ಫಸ್ಟಿಗೆ ಪೈಪ್ ಬಂದು ಬೀಳುವಂಥದ್ದು, ಅದನ್ನು ತೆಗೆದುಕೊಂಡು ಹೋಗಿ ಇಡುವಂಥದ್ದು, ಯಾರಿಗೆ ಈ ಸುರಂಗಕ್ಕೆ ಚುಚ್ಚುವಂಥದ್ದು, ಅಲ್ಲಿಂದ ಅದನ್ನು ಎಲ್ಲವನ್ನು ಕೂಡ ತೆಗೆದು ಹೋಗಿ ಆ ಲೋಗೋವನ್ನು ಡಿಸೈನ್ ಮಾಡೋದು, ಬಿಲ್ಲೆಗಳನ್ನು ಜೋಡಿಸುವಂಥದ್ದು. ಇದಿಷ್ಟು ಒಂದೇ ಲೈನಲ್ಲಿ ಇದ್ದಿದ್ರೆ ಯಾರು ವಿನ್ ಆಗ್ತಿದ್ರು? ನೀವೇ ಹೇಳಿ. ನಿಮಗೇನು ಅನಿಸುತ್ತೆ? ಇಲ್ಲಿ ಫೇವರಿಸಮ್ ಅಥವಾ ಟಾಸ್ಕನ್ನು ಡಿಸೈನ್ ಮಾಡುವಂಥ ಸಂದರ್ಭದಲ್ಲಿ ಬಿಗ್ ಮಿಸ್ಟೇಕ್ ಆಗಿದೆ ಅಂತೇಳಿ ಅನಿಸಲ್ವಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.